ಗಂಡಸರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದಕ್ಕೆ ಯಾವ ಹ್ಯಾಬಿಟ್ಸ್ ಕಾರಣ? ರೇಟಿಂಗ್ಸ್ ಕೊಡೋಣ ಬನ್ನಿ. ಸ್ಮೋಕಿಂಗ್. ಇದಕ್ಕೆ 2 ಔಟ್ ಆಫ್ 10. ಇದೊಂದು ಪ್ರೂವನ್ ಫ್ಯಾಕ್ಟ್. ಸ್ಮೋಕಿಂಗ್ ಇಂದ ಸ್ಪರ್ಮ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಎರಡು ಕಡಿಮೆ ಆಗುತ್ತೆ. ಕ್ವಾಂಟಿಟಿ ಅಂದ್ರೆ ಟೋಟಲ್ ಎಷ್ಟು ನಂಬರ್ ಆಫ್ ಸ್ಪರ್ಮ್ಸ್ ಇದೆ ಅನ್ನೋದು. ಕ್ವಾಲಿಟಿ ಅಂದ್ರೆ ನಾವು ಸ್ಪರ್ಮ್ಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದ್ರ ಆಕಾರ ಹೇಗಿದೆ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ನಿದ್ದೆ. ಚೆನ್ನಾಗಿ ನಿದ್ದೆ ಮಾಡೋದು, ಎಸ್, ಇಟ್ ಈಸ್ 8 ಔಟ್ ಆಫ್ 10. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ದೇಹದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಇದರ ಜೊತೆಗೆ ಬಾಡಿನಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ರೆಗ್ಯುಲರ್ ಎಕ್ಸರ್ಸೈಸ್. 8 ಔಟ್ ಆಫ್ 10. ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದ್ರಿಂದ ತೂಕ ಕಂಟ್ರೋಲ್ ಆಗುತ್ತೆ, ಬಾಡಿನಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಇಟ್ ಇಸ್ ಗುಡ್ ಫಾರ್ ಸ್ಪರ್ಮ್ ಪ್ರೊಡಕ್ಷನ್. ಎಕ್ಸೆಸ್ ಆಲ್ಕೋಹಾಲ್ ಕನ್ಸಂಪ್ಷನ್. ಎಕ್ಸೆಸ್ ಆಲ್ಕೋಹಾಲ್ 1 ಔಟ್ ಆಫ್ 10. ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ಪರ್ಮ್ ಪ್ರೊಡಕ್ಷನ್ ಒಳ್ಳೇದಲ್ಲ. ಜಂಕ್ ಫುಡ್. ಜಂಕ್ ಫುಡ್ 2 ಔಟ್ ಆಫ್ 10. ಈಗಿನ ಕಾಲದಲ್ಲಿ ಸ್ಟ್ರೆಸ್ ಲೈಫ್ ಸ್ಟೈಲ್ ನಲ್ಲಿ ಗಂಡಸರು ಆಲ್ಮೋಸ್ಟ್ ಯಾವಾಗ್ಲೂ ಹೊರಗಡೆನೆ ಊಟ ಮಾಡ್ತಿದ್ದಾರೆ. ಇದರಿಂದ ಬೇಕಾಗಿರೋ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ, ಹಾಗಾಗಿ ಸ್ಪರ್ಮ್ ಪ್ರೊಡಕ್ಷನ್ಗೆ ಒಳ್ಳೇದಲ್ಲ. ಬೇಬಿ ಪ್ಲಾನ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಗೆ ಈ ರೀಲ್ ನ ಶೇರ್ ಮಾಡಿ, ಮುಂದೆ ನಿಮ್ಗೆ ಥ್ಯಾಂಕ್ ಯು ಹೇಳ್ತಾರೆ.